ಎಲ್ರಿಗೂ ನಮಸ್ಕಾರ. ನಾನು ಕಾಂಚನ. ವಿಷ್ಣುವಿನ 8ನೇ ಅವತಾರ ಕೃಷ್ಣನ ಅವತಾರ ಅಲ್ವಾ? ಕೃಷ್ಣ ಹುಟ್ಟಿದ್ದು ಮಥುರಾದಲ್ಲಿ, ಬೆಳೆದಿದ್ದೆಲ್ಲ ಗೋಕುಲದಲ್ಲಿ, ನಂತರ ದ್ವಾರಕಿನಲ್ಲಿ ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಆಳ್ವಿಕೆ ನಡೆಸ್ತಾನೆ. ಮಹಾಭಾರತದ ಕಾಲಕ್ಕೆ ಸಂಬಂಧಪಟ್ಟಂಗೆ ಕೃಷ್ಣನಿಗೆ ಸಂಬಂಧಪಟ್ಟಂಥ ಜಾಗಗಳು ಅಥವಾ ವಸ್ತುಗಳು ಹೆಚ್ಚಿಗೆ ಉತ್ತರ ಭಾರತದಲ್ಲಿ ಕಂಡುಬರ್ತವೆ. ಆದರೆ ಮಹಾಭಾರತಕ್ಕೆ ಸಂಬಂಧಿಸಿದಂಗೆ ನಮ್ಮ ಕರ್ನಾಟಕದಲ್ಲಿ ಕೃಷ್ಣನ ಬಾಲ್ಯ ಜೀವನಕ್ಕೆ ಸಂಬಂಧಿಸಿರೋ ಒಂದು ಜಾಗ ಇದೆ. ಆ ಜಾಗ ಯಾವುದಪ್ಪ ಅಂದರೆ ಉಡುಪಿಯ ಶ್ರೀಕೃಷ್ಣ ದೇವಸ್ಥಾನ. ಇಲ್ಲಿ ಕೃಷ್ಣ ಬಾಲ್ಯದಲ್ಲಿರಬೇಕಾದ್ರೆ ಅವನಾಡ್ತಿದ್ದಂಥ ತುಂಟಾಟಗಳ ಸಾಕ್ಷಿಯಾಗಿ ಕೃಷ್ಣನ ವಿಗ್ರಹವನ್ನು ಮಗುವಾಗಿ ಅಥವಾ ಬಾಲಕೃಷ್ಣನ ರೂಪದಲ್ಲಿ ಪೂಜಿಸಲಾಗುತ್ತೆ. ಇಲ್ಲಿ ಅತ್ಯಂತ ಪ್ರಸಿದ್ಧಿಯಾಗಿರೋ ಪವಾಡನೂ ನಡೆದಿದೆ. ಎಲ್ರಿಗೂ ಗೊತ್ತೇ ಇರುತ್ತೆ ಅದು. ಆ ಪವಾಡ ಕನಕದಾಸರಿಗೆ ಸಂಬಂಧ ಹೊಂದಿದೆ ಅಂತ. ಹಾಗಾದರೆ ಇವತ್ತಿನ ವಿಡಿಯೋನಲ್ಲಿ ಮಹಾಭಾರತದ ಕೃಷ್ಣನಿಗೂ ಈ ಉಡುಪಿನಲ್ಲಿರೋ ದೇವಸ್ಥಾನಕ್ಕೂ ಏನು ಸಂಬಂಧ ಇದೆ, ಏನು ಕೃಷ್ಣ ಏನಾದರೂ ಚಿಕ್ಕವನಿರಬೇಕಾದ್ರೆ ಈ ಜಾಗಕ್ಕೆ ಬಂದು ಹೋಗಿದ್ನ ಹೇಗೆ, ಮತ್ತು ಈ ದೇವಸ್ಥಾನದ ಇತಿಹಾಸ ಏನು, ಕನಕನ ಕೆಂಡಿ ಅಂತ ಹೇಗೆ ಹೆಸರು ಬಂತು, ಏನು ಪವಾಡ ನಡೀತು ಅಂತ ಇವತ್ತಿನ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಕಾಂಚನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆಯೇ ತಡ ಮಾಡೋದು ಬೇಡ, ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗೋಣ ಬನ್ನಿ. ಮೊದಲಿಗೆ ಬಾಲಕೃಷ್ಣನ ದೇವಸ್ಥಾನ ಹೇಗೆ ಸ್ಥಾಪನೆ ಆಯಿತು ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ದ್ವಾಪರ ಯುಗಕ್ಕೆ ಹೋಗಿ ಕೃಷ್ಣನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ಮಹಾಭಾರತಕ್ಕೂ ಈ ದೇವಸ್ಥಾನಕ್ಕೂ ಸಂಬಂಧ ಇದೆ ಅಂತ ಹೇಳಿದ್ನಲ್ಲ. ಸೊ ಏನದು ಸ್ಟೋರಿ ಅಂತ ನೋಡೋಣ. ಎಲ್ರಿಗೂ ಗೊತ್ತಿರೋ ಹಾಗೆ ಕೃಷ್ಣ ಹುಟ್ಟಿದ್ದು ದೇವಕಿ ಮಗನಾಗಿ, ಬೆಳೆದಿದ್ದು ಯಶೋದೆ ಮಗನಾಗಿ ಅಲ್ವಾ? ಹಾಗೆಯೇ ಆಡಳಿತ ನಡೆಸಿದ್ದು ದ್ವಾರಕೆನಲ್ಲಿ. ಹೀಗೆ ಒಂದು ಸಾರಿ ಕೃಷ್ಣನ ಹೆತ್ತ ತಾಯಿಯಾಗಿರುವಂಥ ದೇವಕಿ ಏನು ಮಾಡ್ತಾಳೆ, ವೃಂದಾವನದಲ್ಲಿ ಕೃಷ್ಣನ ಹತ್ರ ತನ್ನ ದುಃಖ ಹೇಳ್ಕೊಳ್ತಾಳೆ. ಏನಂದರೆ ಈ ದೇವಕಿ ಕಂಸನ ತಂಗಿ ಅಲ್ವಾ? ಸೊ ಇವಳು ಕಂಸನಿಂದ ತನ್ನ ಮಗ ಕೃಷ್ಣನನ್ನು ಸಾಕಿ ಬೆಳೆಸುವಂಥ ಭಾಗ್ಯವನ್ನು ಕಳ್ಕೊಂಡಿರ್ತಾಳೆ. ಅದಕ್ಕೆ ಇವಳು ಕೃಷ್ಣನಿಗೆ ಹೇಳ್ತಾಳೆ, ನಿನ್ನ ಬಾಲ್ಯದ ಜೀವನವನ್ನು, ನಿನ್ನ ವಿನೋದ ತುಂಟಾಟಗಳನ್ನ ನನಗೆ ಯಾವತ್ತೂ ನೋಡೋದಕ್ಕೆ ಆಗಲಿಲ್ಲ. ದುರಾದೃಷ್ಟವಂತೆ ನಾನು. ನನಗೂ ಯಶೋದೆ ನೋಡಿದಂಗೆ ನಿನ್ನ ಬಾಲ್ಯದ ಕೆಲವು ಆಟಗಳು, ಸಾಹಸಗಳನ್ನ ತೋರಿಸು ನನಗೆ. ನಿನ್ನ ಮಗುವಿನ ತುಂಟಾಟಗಳನ್ನ ನೋಡುವಂಥ ಆಸೆ ಇದೆ ನನಗೆ. ನಿನ್ನ ಬಾಲ್ಯವನ್ನು ನಾನು, ನಿನ್ನ ಆಟಗಳನ್ನ ನೋಡಬೇಕು ಅಂಥ ಸಂತೋಷ ನನಗೂ ದಯಪಾಲಿಸು ಅಂತ ಹೇಳಿ ದೇವಕಿ ಕೃಷ್ಣನ ಹತ್ರ ತನ್ನ ದುಃಖ ಹೇಳ್ಕೊಂಡು ಬೇಡ್ಕೊಳ್ತಾಳೆ. ಆಗ ಕೃಷ್ಣ ತನ್ನ ತಾಯಿಗೋಸ್ಕರ ಚಿಕ್ಕ ಮಗುವಾಗಿ ರೂಪ ತಾಳ್ತಾನೆ, ಚಿಕ್ಕ ಮಗು ಆಗ್ತಾನೆ. ತನ್ನ ಹೆಂಡತಿ ರುಕ್ಮಿಣಿ ಕೂಡ ಜೊತೆಯಲ್ಲೇ ಇರ್ತಾಳೆ. ಆಗ ದೇವಕಿಗೋಸ್ಕರ ಮಗುವಿನ ರೂಪ ತಾಳಿ ದೇವಕಿ ಮಡಿಲಲ್ಲಿ ಆಟ ಆಡ್ತಾ ಕದ್ದು ಕದ್ದು ಬೆಣ್ಣೆ ತಿನ್ನೋದು, ಮಡಕೆ ಹೊಡೆಯೋದು, ಚೇಷ್ಟೆ ಮಾಡೋದು, ತುಂಟಾಟ ಮಾಡೋದು, ಹೀಗೆ ಮಗು ಥರ ಆಟಗಳನ್ನ ಆಡ್ತಾ ಸ್ವಲ್ಪ ಸಮಯದವರೆಗೂ ದೇವಕಿ ಜೊತೆಯಲ್ಲೇ ಕಾಲ ಕಳೀತಾನೆ. ಮಗನ ಆಟಗಳನ್ನ ನೋಡ್ತಾ ನೋಡ್ತಾ ದೇವಕಿಗೆ ತುಂಬ ಸಂತೋಷ ಆಗುತ್ತೆ. ಅವಳ ಆಸೆ ನೆರವೇರುತ್ತೆ. ನಂತರ ಮತ್ತೆ ಕೃಷ್ಣ ಭಗವಂತನ ರೂಪ ಧರಿಸ್ತಾನೆ. ರುಕ್ಮಿಣಿ ಸಹ ಅಲ್ಲೇ ಇದ್ದಿದ್ದರಿಂದ ಅವಳಿಗೂ ಬಾಲಕೃಷ್ಣನ ತುಂಟಾಟಗಳನ್ನ ನೋಡ್ತಾ ನೋಡ್ತಾ ಅವಳಿಗೂ ಈ ಚೇಷ್ಟೆಗಳು, ತುಂಟಾಟಗಳು, ನಡವಳಿಕೆಗಳನ್ನ ನೋಡಿ ರುಕ್ಮಿಣಿಗೂ ಸಹ ತುಂಬ ಇಷ್ಟ ಆಗಿಬಿಡುತ್ತೆ. ಆಗ ರುಕ್ಮಿಣಿ ಏನು ಮಾಡ್ತಾಳೆ, ಈ ನೆನಪುಗಳು ಹಾಗೆ ಉಳಿಬೇಕು ಅಂತ ಹೇಳಿ ಪ್ರಸಿದ್ಧ ವಾಸ್ತುಶಿಲ್ಪಿಯಾಗಿದ್ದಂಥ ವಿಶ್ವಕರ್ಮನಿಗೆ ಬಾಲಕೃಷ್ಣನ ರೂಪದಲ್ಲಿ ವಿಗ್ರಹ ಬೇಕು ಅಂತ ಹೇಳ್ತಾಳೆ. ಆಗ ವಿಶ್ವಕರ್ಮರು ಸಾಲಿಗ್ರಾಮ ಕಲ್ಲಿನಿಂದ ಬಾಲಕೃಷ್ಣನ ವಿಗ್ರಹ ಮಾಡಿ ರುಕ್ಮಿಣಿಗೆ ಕೊಡ್ತಾರೆ. ಅವಳು ಆ ವಿಗ್ರಹನ ಪ್ರತಿದಿನವೂ ಪೂಜೆ ಮಾಡ್ತಿರ್ತಾಳೆ. ನಂತರ ಹೀಗೆ ಕಾಲಕ್ರಮೇಣ ಕೃಷ್ಣನ ಮರಣ ಆಗುತ್ತೆ. ರುಕ್ಮಿಣಿನೂ ಸಹ ಕೃಷ್ಣನ ಜೊತೆ ವೈಕುಂಠಕ್ಕೆ ಹೋಗ್ಬಿಡ್ತಾಳೆ. ನಂತರ ಅರ್ಜುನ ಏನು ಮಾಡ್ತಾನೆ, ಕೃಷ್ಣನ ದೇಹನ ಸುಟ್ಟು ಹಾಕಿಬಿಟ್ಟು ಈ ರುಕ್ಮಿಣಿ ಪೂಜೆ ಮಾಡ್ತಿದ್ದಂಥ ಬಾಲಕೃಷ್ಣನ ವಿಗ್ರಹನ ರುಕ್ಮಿಣಿ ವನದಲ್ಲಿ ಹೂತಾಕ್ತಾನೆ. ನಂತರ ಕಾಲಕ್ರಮೇಣ ಕೃಷ್ಣನ ವಂಶ ನಾಶ ಆಗಿ ದ್ವಾರಕಾ ನಗರ ಸಮುದ್ರದಲ್ಲಿ ಮುಳುಗೋಗ್ಬಿಡುತ್ತೆ. ಆಗ ಆ ಬಾಲಕೃಷ್ಣನ ವಿಗ್ರಹನೂ ಕೂಡ ಆ ಸಮುದ್ರದ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ಬಿಡುತ್ತೆ. ಇಷ್ಟು ಬಾಲಕೃಷ್ಣನ ವಿಗ್ರಹ ಸೃಷ್ಟಿಯಾದಂಥ ಕತೆ. ಈ ರುಕ್ಮಿಣಿ ಪೂಜೆ ಮಾಡ್ತಾ ಇದ್ದಂಥ ಈ ವಿಗ್ರಹನೇ ಈಗ ಈ ಉಡುಪಿನಲ್ಲಿರುವಂಥ ವಿಗ್ರಹ. ಹಾಗಾದರೆ ಈ ದ್ವಾರಕಿನಲ್ಲಿ ಪೂಜೆ ಮಾಡ್ತಿದ್ದಂಥ ವಿಗ್ರಹ ಪ್ರವಾಹದಲ್ಲಿ ಮುಳುಗೋಗಿ ಉಡುಪಿಗೆ ಹೇಗೆ ಬಂತು ಅಂತ ಆದರೆ, ಈ ದೇವಾಲಯ 13ನೇ ಶತಮಾನದಲ್ಲಿ ಮಧ್ವಾಚಾರ್ಯರು ಸ್ಥಾಪನೆ ಮಾಡ್ತಾರೆ. ದಂತಕಥೆ ಪ್ರಕಾರ ವಿಗ್ರಹ ಸಮುದ್ರದಲ್ಲಿ ಮುಳುಗೋಗ್ಬಿಟ್ಟು ಎಷ್ಟೋ ಶತಮಾನಗಳಾದ ನಂತರ ಕಲಿಯುಗದಲ್ಲಿ ಒಬ್ಬ ನಾವಿಕನಿಗೆ ಸಿಗುತ್ತೆ. ಇದು ಹೇಗಂದರೆ, ಒಬ್ಬ ನಾವಿಕ ದೋಣಿ ಓಡಿಸ್ಬೇಕಾದ್ರೆ ಒಂದು ದ್ವೀಪದಲ್ಲಿ ಸಿಗುತ್ತೆ. ಈ ವಿಗ್ರಹ ಪೂರ್ತಿ ಸಮುದ್ರದಲ್ಲಿ ಮುಳುಗೋಗ್ಬಿಟ್ಟು ಮಣ್ಣಿನ ಉಂಡೆ ರೀತಿ ಆಗಿಬಿಟ್ಟಿರುತ್ತೆ. ಒಳಗಡೆ ವಿಗ್ರಹ ಇರುತ್ತೆ, ಮೇಲ್ಗಡೆ ಮಣ್ಣು ಪೂರ್ತಿ ಮುಚ್ಕೊಬಿಟ್ಟಿರುತ್ತೆ. ಈ ದೋಣಿ ಓಡಿಸೋನು ಅದನ್ನು ನೋಡಿಬಿಟ್ಟು ಗೋಪಿಚಂದನ ಅಂತ ತಿಳ್ಕೊಂಡು ಎತ್ಕೊಳ್ತಾನೆ. ಅದನ್ನು ಗೋಪಿಚಂದನ ಅಂದರೆ ಗಂಧ ಅಂತ. ಇವನು ಅದನ್ನು ಗೋಪಿಚಂದನ ಮಣ್ಣಿನ ಉಂಡೆ ಅಂತ ತಿಳ್ಕೊಂಡು ಎತ್ಕೊಳ್ತಾನೆ. ಏನಕ್ಕಂದರೆ ಈ ದೋಣಿಗೆ ನಿಲುಭಾರವಾಗಿರಲಿ ಅಂಥೇಳಿ ಆ ದೋಣಿ ಒಳಗಡೆ ಎತ್ತೋ ಅದನ್ನು ಇಟ್ಕೊಳ್ತಾನೆ. ಆದರೆ ವಿಗ್ರಹ ಇದೆ ಅನ್ನೋದು ಕಾಣಿಸೋದು ಇಲ್ಲ, ಯಾರಿಗೂ ಗೊತ್ತಾಗೋದು ಇಲ್ಲ.
ಪೂರ್ತಿ ಮಣ್ಣಿಂದ ಮುಚ್ಚೋಗ್ಬಿಟ್ಟಿರುತ್ತೆ. ಹೀಗೆ ಅವನು ಅದನ್ನು ದೋಣಿಗೆ ನಿಲುಭಾರವಾಗಿರಲಿ ಅಂತ ದೋಣಿ ಒಳಗಡೆ ಎತ್ತಿಟ್ಕೊಂಡು ಬರಬೇಕಾದ್ರೆ ಸಮುದ್ರದ ಸ್ವಲ್ಪ ದೂರದಲ್ಲಿ, ಅಂದರೆ ಈಗಿನ ಮಲ್ಪೆ ಬೀಚ್ ಇದೆಯಲ್ಲ ಆ ಪ್ಲೇಸ್ನಲ್ಲಿ ಬರಬೇಕಾದ್ರೆ ಹಡಗು ಚಂಡಮಾರುತಕ್ಕೆ ಸಿಕ್ಕಾಕೊಬಿಡುತ್ತೆ. ಅದೇ ದಿನ ಅದೇ ಟೈಮ್ಗೆ ಮಧ್ವಾಚಾರ್ಯರು ಕೂಡ ಸಮುದ್ರ ತೀರಕ್ಕೆ ಬರ್ತಾರೆ. ಕೆಲವ್ರು ಹೇಳೋ ಪ್ರಕಾರ ಭಗವಂತನನ್ನು ಸ್ವೀಕರಿಸೋದಕ್ಕೇ ಸಮುದ್ರ ತೀರಕ್ಕೆ ಹೋಗಿದ್ರು ಅಂತ ಹೇಳಲಾಗುತ್ತೆ. ಅದೇನೇ ಆಗಿದ್ರು ಕರೆಕ್ಟಾಗಿ ಅದೇ ಟೈಮ್ಗೆ ಮಧ್ವಾಚಾರ್ಯರು ಅಲ್ಲಿಗೆ ಬರ್ತಾರೆ. ಅಲ್ಲೋಗಿ ನೋಡಿದಾಗ ಅವರು ಹಡಗು ಚಂಡಮಾರುತಕ್ಕೆ ಸಿಕ್ಕಾಕೊಂಡು ಬಿದ್ದಿರುತ್ತೆ. ಅದನ್ನು ಮಧ್ವಾಚಾರ್ಯರು ನೋಡಿಬಿಟ್ಟು ಆ ಹಡಗು ಮತ್ತು ನಾವಿಕನನ್ನು ಕಾಪಾಡ್ತಾರೆ. ಆಗ ಆ ನಾವಿಕ ಅವ್ರು ಕಾಪಾಡಿದ್ದಕ್ಕೋಸ್ಕರ ಮಧ್ವಾಚಾರ್ಯರಿಗೆ ನಿಮಗೆ ಈ ಹಡಗಿನಲ್ಲಿ ದೋಣಿನಲ್ಲಿರೋದು ಏನು ಬೇಕು ತಗೊಳ್ಳಿ ಅಂತ ಹೇಳ್ತಾನೆ. ಆಗ ಮಧ್ವಾಚಾರ್ಯರು ತನ್ನ ಜ್ಞಾನದಿಂದ ಗ್ರಹಿಸಿ ತಿಳ್ಕೊಂಡು ಗೋಪಿಚಂದನದ ಮಣ್ಣಿನ ಭಾರವಾದ ಉಂಡೆ ಇರುತ್ತಲ್ಲ, ಆ ನಾವಿಕ ದೋಣಿನಲ್ಲಿ ನಿಲುಭಾರವಾಗಿರಲಿ ಅಂತ ಎತ್ತಿಟ್ಕೊಂಡಿರ್ತಾನಲ್ಲ, ಅದನ್ನು ಅವರು ಎತ್ಕೊಳ್ತಾರೆ. ನಂತರ ಅವರು ಅದನ್ನು ಎತ್ಕೊಂಡು ಹೋಗ್ಬೇಕಾದ್ರೆ ಆ ಮಣ್ಣಿನ ಉಂಡೆ ಒಡೆದು ವಿಗ್ರಹ ಕಾಣಿಸ್ಕೊಳ್ಳುತ್ತೆ ಅವ್ರಿಗೆ. ಆಗ ಅದನ್ನು ನೋಡಿಬಿಟ್ಟು ಇದು ರುಕ್ಮಿಣಿ ಪೂಜೆ ಮಾಡ್ತಿದ್ದಂಥ ಬಾಲಕೃಷ್ಣನ ವಿಗ್ರಹ ಅಂತ ಗೊತ್ತಾಗುತ್ತೆ ಅವ್ರಿಗೆ. ನಂತರ ಅವರು ಬಾಲಕೃಷ್ಣನ ವಿಗ್ರಹನ 13ನೇ ಶತಮಾನದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಮಧ್ವಾಚಾರ್ಯರು ಭಾರತದ ಶ್ರೇಷ್ಠ ಸಂತರು, ತತ್ವಜ್ಞಾನಿಗಳು. ಇವರಿಂದ ಉಡುಪಿನಲ್ಲಿ ಶ್ರೀ ಬಾಲಕೃಷ್ಣನ ವಿಗ್ರಹ ದೇವಸ್ಥಾನ ಸ್ಥಾಪನೆ ಆಗುತ್ತೆ. ಇಷ್ಟು ದೇವಸ್ಥಾನ ಪ್ರತಿಷ್ಠಾಪನೆ ಆದಂಥ ಸ್ಟೋರಿ. ಇನ್ನು ಕೊನೆಯದಾಗಿ 15-16ನೇ ಶತಮಾನದಲ್ಲಿ ನಡೆದಂಥ ಪ್ರಸಿದ್ಧವಾಗಿರೋ ಪವಾಡದ ಬಗ್ಗೆ ತಿಳ್ಕೊಳ್ಳೋಣ. ಎಲ್ರಿಗೂ ಗೊತ್ತಿರೋ ಹಾಗೆ ಕನಕದಾಸರು ಕರ್ನಾಟಕದ ಕವಿ ಮತ್ತು ಸಂಗೀತಗಾರರಾಗಿದ್ದರು. ಕನಕದಾಸರಿಗೆ ಬಾಲಕೃಷ್ಣನ ದರ್ಶನ ನೀಡಿರುವಂಥ ಪವಾಡದ ಬಗ್ಗೆ ಅನೇಕ ದಂತಕಥೆಗಳಿದ್ದಾವೆ. ಅದೇನು ಅಂತ ನೋಡೋಣ. ಕನಕದಾಸರ ಮುಂಚಿನ ಹೆಸರು ತಿಮ್ಮಪ್ಪ ನಾಯಕ ಅಂತ. ಕನಕದಾಸರಾಗೋದಕ್ಕೂ ಮುಂಚೆ ವೀರನಾಯಕರಾಗಿರ್ತಾರೆ ಅಥವಾ ಕುರುಬ ಯೋಧ ಸಮುದಾಯದಲ್ಲಿ ಸದಸ್ಯರಾಗಿರ್ತಾರೆ. ಕೆಲವು ಕಡೆ ಬೇಡ ಸಮುದಾಯಕ್ಕೆ ಸೇರಿದವರು, ದಾಸ ಬುಡಕಟ್ಟಿಗೆ ಸೇರಿದವರು ಅಂತ ಹೇಳಲಾಗುತ್ತೆ. ಹೇಗಾದ್ರೂ ಇದೆಲ್ಲ ಕೆಳಜಾತಿ ಅಂತಲೇ ಭಾವಿಸ್ತಾ ಇದ್ರು. ಹೀಗೆ ಒಂದು ಸಾರಿ ತಿಮ್ಮಪ್ಪ ನಾಯಕರು ಹೋರಾಟದಲ್ಲಿ ಅಥವಾ ಯುದ್ಧದಲ್ಲಿ ಸೋತೋಗ್ಬಿಟ್ಟು ತುಂಬ ಏಟಾಗ್ಬಿಟ್ಟಿರುತ್ತೆ ಅವ್ರಿಗೆ. ಆಗ ಇದೆಲ್ಲ ಆದ ನಂತರ ಹೋರಾಟ ಎಲ್ಲ ಆದಮೇಲೆ ಅದನ್ನೆಲ್ಲ ಬಿಟ್ಬಿಟ್ಟು ದಾಸರಾಗಿ ಕೃಷ್ಣನ ಭಕ್ತರಾಗ್ತಾರೆ. ಹಾಗೆಯೇ ವ್ಯಾಸತೀರ್ಥ ಸ್ವಾಮೀಜಿ ಅವರ ಶಿಷ್ಯ ಆಗ್ತಾರೆ. ನಂತರ ಕಾಲಾಂತರದಲ್ಲಿ ಕನಕದಾಸ ಅಂತ ಹೆಸರು ಬರುತ್ತೆ ಅವ್ರಿಗೆ. ನಮ್ಮ ದೇಶದಲ್ಲಿ ಜಾತಿ ಅನ್ನೋ ಒಂದು ದೊಡ್ಡ ಪಿಶಾಚಿ ಇದೆ ಅಲ್ವಾ. ಹಾಗೆಯೇ ಆ ಟೈಮ್ನಲ್ಲಿ ಆ ಜಾತಿ ಈ ಜಾತಿ ಅನ್ನೋ ಭೇದ ಭಾವ ಹೆಚ್ಚಿಗೆ ಇರುತ್ತೆ. ಹೀಗೆ ಒಂದು ಸಾರಿ ಕನಕದಾಸರು ಕೃಷ್ಣನ ದರ್ಶನ ಪಡಿಬೇಕು ಅಂಥೇಳಿ ಉಡುಪಿಗೆ ಬರ್ತಾರೆ. ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇರ್ತಾರೆ. ಆದರೆ ಅಲ್ಲಿರೋ ಅರ್ಚಕರು ಅವ್ರು ಹಾಕಿರೋ ಬಟ್ಟೆನ ನೋಡಿ ಇವನು ಕೆಳಜಾತಿಗೆ ಸೇರಿದವನು ಹಾಗೆ ಹೀಗೆ ಅಂಥೇಳಿ ಅವ್ರನ್ನ ಒಳಗಡೆ ಬಿಡೋದಿಲ್ಲ. ಎಲ್ಲನೂ ಬಿಟ್ಟು ದೇವ್ರ ನಾಮ ಹಾಡ್ತಾ ಸರಳವಾಗಿರೋ ವ್ಯಕ್ತಿ ಅಂದರೆ ನೋಡೋದಕ್ಕೆ ಹೇಗಿರ್ತಾರೆ? ಏನು ಒಳ್ಳೊಳ್ಳೆ ರೇಷ್ಮೆ ಬಟ್ಟೆ ಹಾಕ್ಕೊಂಡು ಒಡವೆಗಳೆಲ್ಲ ಹಾಕ್ಕೊಂಡು ಮಿಂಚಕ್ಕಾಗುತ್ತಾ? ಸರಳವಾಗಿ ಪಂಚೆ ಮತ್ತು ಶಾಲ್ ಹಾಕಿರ್ತಾರೆ ಅಲ್ವಾ. ಬಹುಶಃ ಅಲ್ಲಿರುವಂಥ ಬ್ರಾಹ್ಮಣರು ಮತ್ತು ಅರ್ಚಕರಿಗೆ ಒಳ್ಳೊಳ್ಳೆ ಬಟ್ಟೆ ಹಾಕಿರೋರಿಗೆ ಮತ್ತು ಮೇಲ್ಜಾತಿಯವ್ರಿಗೆ ಮಾತ್ರ ದೇವರಿದ್ದಾನೆ ಅಂದ್ಕೊಬಿಟ್ಟಿದ್ರೇನೋ, ಬೇರೆಯವ್ರಿಗೆ ಇರೋದಿಲ್ಲ, ನಮಗೆ ಮಾತ್ರ ದೇವರಿದ್ದಾನೆ ಅಂದ್ಕೊಂಡಿದ್ರೇನೋ. ಸೊ ಒಳಗಡೆ ಬಿಡೋದಿಲ್ಲ ಅವ್ರನ್ನ. ಆಗ ಕನಕದಾಸರಿಗೆ ತುಂಬ ಬೇಜಾರಾಗುತ್ತೆ, ಅವಮಾನ ಆಗುತ್ತೆ. ಏನಾದರೂ ಪವಾಡ ಆಗಲೇಬೇಕು ಅಂತ ಹಠ ತೊಟ್ಟು ದೇವಸ್ಥಾನದ ಗರ್ಭಗುಡಿ ಹಿಂಭಾಗದಲ್ಲಿ ಕೂತ್ಕೊಂಡು ಕೃಷ್ಣನನ್ನು ನೆನೆಸ್ಕೊಂಡು ಹಾಡು ಹಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಆಗ ಒಂದು ಅದ್ಭುತನೇ ನಡೆಯುತ್ತೆ ಅಲ್ಲಿ. ಕನಕದಾಸರ ಭಕ್ತಿಗೆ ಮೆಚ್ಚಿ ಕೃಷ್ಣನ ವಿಗ್ರಹ ಕನಕದಾಸರು ಕೂತಿದ್ದಂಥ ದಿಕ್ಕಿನ ಕಡೆಗೆ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ವಿಗ್ರಹನೇ ತಿರುಗಿಬಿಡುತ್ತೆ. ಇದನ್ನು ಸ್ಥಾಪನೆ ಮಾಡಿದಾಗ ಮಧ್ವಾಚಾರ್ಯರು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಸ್ಥಾಪನೆ ಮಾಡಿರ್ತಾರೆ. ಆದರೆ ಕನಕದಾಸರ ಭಕ್ತಿಗೆ ಶರಣಾಗಿ ವಿಗ್ರಹ ದಿಕ್ಕನ್ನೇ ಬದಲಾಯಿಸುತ್ತೆ ಮತ್ತು ಅಡ್ಡ ಇದ್ದಂಥ ಗೋಡೆನೇ ಬಿರುಕ್ಬಿಟ್ಟು ಕಿಂಡಿ ಆಗಿಬಿಡುತ್ತೆ. ಆಗ ಕನಕದಾಸರಿಗೆ ವಿಗ್ರಹದ ದರ್ಶನ ಆಗುತ್ತೆ. ನಂತರ ಇಷ್ಟೆಲ್ಲ ಆದಮೇಲೂ ಅಲ್ಲಿರುವಂಥ ಅರ್ಚಕರು ಇವರನ್ನು ಒಳಗಡೆ ಬಿಡೋದಕ್ಕೆ ಒಪ್ಕೊಳ್ಳೋದಿಲ್ಲ. ಆಗ ವಾದಿರಾಜರ ಸಮ್ಮುಖದಲ್ಲಿ ಇನ್ನೂ ಹಲವು ಪವಾಡಗಳು ನಡೀತವೆ. ಅದಾದ ನಂತರ ಅರ್ಚಕರು ತಮ್ಮ ತಪ್ಪನ್ನು ಒಪ್ಕೊಳ್ತಾರೆ. ವಾದಿರಾಜರು ಹೇಳ್ದಂಗೆ ಅವರ ಆದೇಶವನ್ನು ಪಾಲಿಸ್ತಾರೆ. ಕನಕದಾಸರಿಗೆ ತೀರ್ಥ ಪ್ರಸಾದ ಕೊಟ್ಟು ಒಳಗಡೆ ಹೋಗೋದಕ್ಕೆ ಅನುಮತಿ ಸಿಗುತ್ತೆ. ನಂತರ ವಾದಿರಾಜ ತೀರ್ಥರು ಬಿರುಕುಬಿಟ್ಟಿರೋ ಗೋಡೆನ ಕನಕದಾಸರ ನೆನಪಿಗೋಸ್ಕರ, ಕೃಷ್ಣನ ಪವಾಡದ ನೆನಪಿಗೋಸ್ಕರ ಆ ಗೋಡೆನ ಇನ್ನೂ ಸ್ವಲ್ಪ ದೊಡ್ಡದಾಗಿ ಕಿಂಡಿ ಮಾಡಿ ಅದಕ್ಕೆ ಕನಕನ ಕಿಂಡಿ ಅಂತ ಕರೀತಾರೆ. ಜನಗಳಿಗೆ ಅಲ್ಲಿಂದನೇ ದರ್ಶನ ಆಗೋ ಹಾಗೆ ಮಾಡ್ತಾರೆ. ಹಾಗೆಯೇ ಇನ್ನೂ ಒಂದು ದಂತಕಥೆ ಏನು ಅಂದರೆ, ಕನಕದಾಸರು ತನ್ನ ಇಷ್ಟ ದೇವರಾಗಿರುವಂಥ ಕೃಷ್ಣನ ದರ್ಶನ ಪಡಿಬೇಕು ಅಂತ ಹೇಳಿ ಉಡುಪಿಗೆ ಬರ್ತಾರೆ. ಈ ವಾದಿರಾಜ ತೀರ್ಥರಿಗೆ ಕನಕದಾಸರ ಬಗ್ಗೆ ಗೊತ್ತಿರುತ್ತೆ, ಕೃಷ್ಣನ ಭಕ್ತ ಇವರು ಅಂತ. ಆಗ ವಾದಿರಾಜರು ಈ ಕನಕದಾಸರಿಗೆ ಉಳ್ಕೊಳ್ಳೋದಕ್ಕೆ ಅಂಥೇಳಿ ದೇವಸ್ಥಾನದ ಮುಂದೆ ರಸ್ತೆ ಪಕ್ಕದಲ್ಲಿ ಒಂದು ಗುಡಿಸ್ಲನ್ನು ಅವರು ಕನಕದಾಸರು ಇರೋದಕ್ಕೆ ಅಂತ ವ್ಯವಸ್ಥೆ ಮಾಡ್ತಾರೆ. ಅವರು ಅಲ್ಲಿಂದನೇ ಆ ಗುಡಿಸ್ಲಿಂದನೇ ತಂಬೂರಿ ನುಡಿಸ್ತಾ ಹಾಡು ಹಾಡ್ತಾ ಇರ್ತಾರೆ. ಆದರೆ ಕನಕದಾಸರಿಗೆ ದೇವ್ರ ದರ್ಶನ ಪಡಿಬೇಕು ಅಂತ ತುಂಬ ಆಸೆ ಇರುತ್ತೆ ಅವ್ರಿಗೆ.
ಆದರೆ ಅದು ಗಡ್ಡಿಯಾಗಿರೋದು ಅಂದರೆ ಆ ದೇವಸ್ಥಾನದ ಗೋಡೆ ಮತ್ತು ಜಾತಿ ಪದ್ಧತಿ ಇವೆರಡೂ ಅವ್ರಿಗೆ ತಡೆಗೋಡೆಯಾಗಿ ನಿಂತಿದ್ದಾವೆ. ಒಳಗಡೆ ಹೋಗೋದಕ್ಕೆ ಜಾತಿ ಪದ್ಧತಿ ಅಡ್ಡ ಇರ್ಬೋದು, ಗೋಡೆ ಅಡ್ಡ ಇರ್ಬೋದು, ಆದರೆ ಭಕ್ತರಿಗೆ ಮತ್ತು ದೇವರಿಗೆ ಯಾವ ಅಡ್ಡಿನೂ ಇಲ್ಲ ಅಲ್ವಾ. ಹಾಗೆಯೇ ಇವರು ಗುಡಿಸ್ಲಲ್ಲಿ ಇದ್ದುಕೊಂಡೇ ದೇವರನ್ನ ನೆನೆಸ್ತಾ ಇರ್ತಾರೆ. ಹೀಗೆಯೇ ಸ್ವಲ್ಪ ದಿನ ಆದಮೇಲೆ ಒಂದಿನ ರಾತ್ರಿ ಕನಕದಾಸರಿಗೆ ಕೃಷ್ಣನ ದರ್ಶನ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡು ಅಲ್ಲಿಗೆ ಹೋಗ್ತಾರೆ. ಕೃಷ್ಣನ ಪ್ರಾರ್ಥನೆ ಮಾಡ್ತಾರೆ. ಆಗ ಕನಕದಾಸರ ಭಕ್ತಿಗೆ ಮೆಚ್ಚಿ ದೇವಸ್ಥಾನದ ಹಿಂಭಾಗದ ಗೋಡಿನಲ್ಲಿ ಭೂಕಂಪ ಆಗಿ ಬಿರುಕುಬಿಟ್ಟು ಕಿಂಡಿ ಆಗುತ್ತೆ. ವಿಗ್ರಹ ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗಿ ಕನಕದಾಸರಿಗೆ ದರ್ಶನ ನೀಡುತ್ತೆ. ಆಗ ವಾದಿರಾಜರಿಗೆ ಈ ಗೋಡೆ ಬಿರುಕುಬಿಟ್ಟಿರೋದ್ರ ಬಗ್ಗೆ, ಕನಕದಾಸರು ಇಲ್ಲಿಂದ ದರ್ಶನ ಪಡೆದಿದ್ರ ಬಗ್ಗೆ ಗೊತ್ತಾಗುತ್ತೆ ಅವ್ರಿಗೆ. ಆಗ ಅವರು ಆ ಗೋಡೆನ ಮುಚ್ಚೋದ್ರ ಬದಲಾಗಿ ಈ ಪವಾಡದ ಬಗ್ಗೆ ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ಆ ಕಿಂಡಿನ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡಿಸಿ ದೇವಸ್ಥಾನಕ್ಕೆ ಬರುವಂಥ ಭಕ್ತರಿಗೆ ಅಲ್ಲಿಂದನೇ ದರ್ಶನ ಆಗೋ ರೀತಿ ವ್ಯವಸ್ಥೆ ಮಾಡ್ತಾರೆ. ಅದಕ್ಕೆ ಕನಕನ ಕಿಂಡಿ ಅಂತ ಹೆಸರಿಡ್ತಾರೆ. ಆವಾಗಲಿಂದ ಕನಕನ ಕಿಂಡಿಯಿಂದ ದರ್ಶನ ಮಾಡೋ ಸಂಪ್ರದಾಯ ಶುರುವಾಗುತ್ತೆ. ಹಾಗೆಯೇ ಅವತ್ತಿನಿಂದ ದೇವಸ್ಥಾನದ ಒಳಗಡೆ ಎಲ್ರಿಗೂ ಹೋಗೋದಕ್ಕೆ ಅನುಮತಿ ಸಿಗುತ್ತೆ. ಈ ಸ್ಟೋರಿಯಿಂದ ಏನು ಗೊತ್ತಾಗುತ್ತೆ ಅಂದರೆ ಎಲ್ಲರೂ ಒಂದೇ, ಮೇಲು ಕೀಳು ಅನ್ನೋ ಒಂದು ಭೇದ ಭಾವ ಇರಲ್ಲ, ಎಲ್ಲರೂ ಸಮಾನರು ಅನ್ನುವಂಥ ಒಂದು ಮೆಸೇಜ್ ಕೊಡುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ನಾನು ಸಿಗ್ತೀನಿ. ಥ್ಯಾಂಕ್ ಯು ಆಲ್. ಬಾಯ್.